ನಮಸ್ತೆ ಎಲ್ಲರಿಗೂ. ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತೊಂದು ವಡಾಪಾವ್ ರೆಸಿಪಿ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಈ ವಡಾಪಾವ್ ರೆಸಿಪಿ ಮಾಡಲಿಕ್ಕುಂಟು ಅವರೆಲ್ಲ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ನೋಡುವ ಈ ವಡಾಪಾವ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ. ಹಾಗೆಯೇ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. 4 ಮೀಡಿಯಂ ಸೈಜಿನ ಬಟಾಟೆಯನ್ನು ತೆಗೆದುಕೊಂಡಿದ್ದೇನೆ. ಈ ಬಟಾಟೆಯ ಸಿಪ್ಪೆಯನ್ನು ತೆಗೆದು ಇದನ್ನು ಬೇಯಿಸಬೇಕು. ಒಂದು ಗ್ಯಾಸ್ನ ಮೇಲೆ ಒಂದು ಸಣ್ಣ ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 2 ಅಥವಾ 3 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ 1 ರಿಂದ 1.5 ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆದಮೇಲೆ ಕಾಯಿಮೆಣಸು 4 ಅಥವಾ 5, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಕಾಯಿಮೆಣಸು. ನಾನು 4 ಬಟಾಟೆಗೆ 4 ರಿಂದ 5 ಕಾಯಿಮೆಣಸು ಹಾಕಿದ್ದೀನಿ. 1 ತುಂಡು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು. ಬೇರೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಈ ರೆಸಿಪಿಯನ್ನು ಮಾಡುವಾಗ ಹೇಳ್ತಾ ಇರ್ತೇನೆ. ಈಗ ಸಾಸಿವೆ ಹೊಡೆದ ನಂತರ ಇದಕ್ಕೆ ಕರಿಬೇವನ್ನು ಹಾಕಬೇಕು. ನಂತರ ಇದಕ್ಕೆ ಕಾಯಿಮೆಣಸನ್ನು ಹಾಕಬೇಕು. ನಂತರ ಶುಂಠಿಯನ್ನು ಹಾಕಬೇಕು. ಶುಂಠಿಯನ್ನು ಹಾಕಿ ಈ ರೀತಿಯಾಗಿ ಮಗ್ತಾ ಇಡಬೇಕು. ಆಮೇಲೆ 1/2 ಚಮಚದಷ್ಟು ಇಂಗು. ನಂತರ ಈಗ ಅರಶಿನ ಹಾಕ್ತಾ ಇದ್ದೀನಿ. ಅರಶಿನ ಹಾಕಿ ಆಯಿತು ನೋಡಿ. ಇದಕ್ಕೆ ಈಗ ಅರಿಶಿನ ಹಾಕಿದ್ದು, ಇಂಗು ಅಲ್ಲ ಹಾಕಿದ್ದು. ನಂತರ ಈಗ ಈ ಇಂಗನ್ನು ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಬೇಕು, ಇದು ಮೈ ಮೇಲೆ ಇರ್ತದೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಗ್ಯಾಸನ್ನು ಸ್ವಲ್ಪ ಸ್ಲೋವಲ್ಲಿಡಿ, ಸಿಮ್ಮಲ್ಲಿಡಿ. ಈಗ ಇದಕ್ಕೆ ಸ್ವಲ್ಪ 1/2 ಚಮಚದಷ್ಟು ಉಪ್ಪನ್ನು ಹಾಕಬೇಕು. ಯಾಕಂದರೆ ನಾವು ಬಟಾಟೆ ಬೇಯಿಸುವಾಗ ಉಪ್ಪು ಹಾಕಿದ್ರಿಂದ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಕು, ಹೆಚ್ಚು ಹಾಕಲಿಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ಈ ಬೇಯಿಸಿದ ಬಟಾಟೆಯನ್ನು ಮಿಕ್ಸ್ ಮಾಡಬೇಕು. ನಂತರ ಈ ರೀತಿ ಸ್ಮ್ಯಾಶ್ ಮಾಡಿ ಈಗ ಗ್ಯಾಸನ್ನು ಆಫ್ ಮಾಡಬೇಕು. ಈಗ 1/4 kg ಕಡಲೆ ಹಿಟ್ಟು, ಹಾಗೆಯೇ 1-1.5 ಚಮಚದಷ್ಟು ಮೆಣಸಿನ ಹುಡಿ,
ಅರ್ಧ ಚಮಚದಷ್ಟು ಅರಶಿನ ಹುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಇಂಗಿನ ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ಈಗ ಮಿಕ್ಸ್ ಮಾಡಬೇಕು. ಇದಕ್ಕೆ ಹೆಚ್ಚು ಅಲ್ಲ, ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಸಬೇಕು. ಇದರಲ್ಲಿ ಯಾವುದೇ ರೀತಿಯ ಲಂಪ್ಸ್ ಇರಬಾರ್ದು, ಹಾಗೆಯೇ ಇದು ತುಂಬ ತೆಳು ಕೂಡ ಆಗಬಾರ್ದು. ಗ್ರೀನ್ ಚಟ್ನಿ ಮಾಡಲಿಕ್ಕೆ ಒಂದು 2 ಕಾಯಿಮೆಣಸು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದು 2 ಅಥವಾ 3 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು ಸಣ್ಣ ತುಂಡಿನಷ್ಟು ಶುಂಠಿ, ಹಾಗೆಯೇ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಸಾಕು. ಆಮೇಲೆ 1 ಚಮಚ ಚಾಟ್ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಸೇರಿಸಿದರೆ ಸಾಕು. ಈಗ ರೆಡಿ ಆಯಿತು ನೋಡಿ ಗ್ರೀನ್ ಚಟ್ನಿ. ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ ನೋಡಿ. ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಮೊದಲಿಗೆ ಗ್ಯಾಸಿನ ಮೇಲೆ ಎಣ್ಣೆಯನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೇನೆ. ನಮಗೆ ಕರಿಯಲ್ಲಿ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೇನೆ. ಮೊದಲಿಗೆ ನಾವು ಇದನ್ನು ಒಂದು ಉಂಡೆ ಥರ ಮಾಡಬೇಕು. ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಉಂಡೆ ಥರ ಮಾಡಿದ್ದೀನಿ. ಇದನ್ನು ಇದರಲ್ಲಿ ಹೀಗೆ ಕವರ್ ಮಾಡಬೇಕು ನೋಡಿ. ಹೀಗೆ ಇದನ್ನು ಈ ಎಣ್ಣೆಯಲ್ಲಿ ಹೀಗೆ ಬಿಡಬೇಕು. ಹೀಗೇ ಹಾಗೆಯೇ ಬಿಡಬೇಕು. ನಂತರ ಮೊದಲಿಗೆ ನಾವು ಬಿಟ್ಟ ವಡವನ್ನು ಒಂದು ಸ್ವಲ್ಪ ಕರಿಲಿಕ್ಕೆ ಮಗುಚಿ ಹಾಕಬೇಕು. ಹಾಗೆಯೇ ಇನ್ನೊಂದು ಈ ರೀತಿಯಾಗಿ ಉಂಡೆ ಮಾಡಿ ನಂತರ ಇದನ್ನು ಕೂಡ ಈಗ ಮತ್ತೊಂದನ್ನು ಹೀಗೆ ಮುಗಿಸಿ ಹಾಕುವ. ಹಾಗೆಯೇ ಈಗ ಇನ್ನೊಂದನ್ನು ಹೀಗೆ ಬಿಡಬೇಕು. ನಂತರ ನಾವು ಮೊದಲು ಹಾಕಿದ ವಡವನ್ನು ಹೀಗೆ ಮುಗಿಸ್ತಾ ಇರಬೇಕು. ಈಗ ಎಲ್ಲವನ್ನು ಹೀಗೆ ಮುಗಿಸ್ತಾ ಇರಬೇಕು. ಮೊದಲಿಗೆ ಹಾಕಿದ ವಡ ನೋಡಿ ಈಗ ಕಾಯ್ತಾ ಬಂತು. ಈಗ ನಾವು ಈ ವಡವನ್ನು ನೋಡಿ, ಇದು ನಾನು ಅಂಗಡಿಯಿಂದ ತಂದದ್ದು ಪಾವು. ಇದರ ಒಳಗೆ ಇಡುವ ಮೊದಲು ನಾವು ಇದಕ್ಕೆ ಗ್ರೀನ್ ಚಟ್ನಿಯನ್ನು ಹಾಕಬೇಕು.
ನಂತರ ಇದಕ್ಕೆ ನಾವು ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಹಾಕಿ ನಂತರ ಈ ವಡವನ್ನಿಟ್ಟು ಈಗ ರೆಡಿ ಆಯಿತು ನೋಡಿ ವಡಾಪಾವ್.